ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡುತ್ತಿರುವ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ಧರ್ಮರಾಜ ಸಾಹು ಆಗ್ರಹ. ಫೆಬ್ರವರಿ 2ರಂದು ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ಸಮಾಜದ ವಧುವರರ 10ನೇ ಸಮಾವೇಶ. ಒಳ ಮೀಸಲಾತಿ ವರ್ಗೀಕರಣಗೊಳಿಸಿ ಅನುಷ್ಠಾನ ಮಾಡುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಮಾಪಣ್ಣ ಹದ್ನೂರ್ ಬಣದಿಂದ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಖಂಡಿಸಿ ಕನ್ನಡ ಪರ ಒಕ್ಕೂಟದಿಂದ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಕಬ್ಬು ಬೆಳೆಗಾರರ ಬಾಕಿ ಹಣ ನೀಡದ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಧರ್ಮರಾಜ್ ಸಾಹು ಆಗ್ರಹಿಸಿದರು. ಈ ಕುರಿತು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿಯಲ್ಲಿರುವ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರೈತರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಕಾರ್ಖಾನೆಗಳು ಆರಂಭವಾಗಿ ತಿಂಗಳುಗಳ ಕಳೆದರೂ ಈವರೆಗೂ ರೈತರ ಖಾತೆಗೆ ಹಣ ಜಮಾ ಮಾಡಿಲ್ಲ. ಇದರಿಂದ ಕಬ್ಬು ಬೆಳೆದ ರೈತರು ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಕಟಾವಿಗೆ 15 ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಲು ಬೇಕು ಎಂದು ನಿಯಮ ಇದ್ರೂ ಕಾರ್ಖಾನೆಗಳು ರೈತರಿಗೆ ಹಣ ನೀಡಲು ಮೀನಾಮೇಷ ಎಣಿಸುತ್ತಿವೆ. ಅದರಲ್ಲೂ ಚಿಂಚೋಳಿಯಲ್ಲಿರುವ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯು ರೈತರಿಗೆ ಕೇವಲ 25,500 ರೂಪಾಯಿ ಹಣ ಹಾಕಿ ಕೈ ತಳೆದುಕೊಂಡಿದೆ. ಕೂಡಲೇ ಬಾಕಿ ಹಣ ನೀಡಬೇಕು. ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಈ ಜಿಲ್ಲೆಯಲ್ಲಿ ಬರತಕ್ಕಂಥ ಎಲ್ಲ 5 ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ 1 ತಿಂಗಳು ಗತಿಸಿದರೂ ಕೂಡ ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಯು ರೈತರ ಖಾತೆಗಳಿಗೆ ಹಣ ಸಂದಾಯ ಮಾಡಿಲ್ಲ. FRP ಕಾನೂನಿನ ಪ್ರಕಾರ ಕಬ್ಬು ಸರಬರಾಜು ಮಾಡಿ 14 ದಿನಗಳೊಳಗಾಗಿ ರೈತರ ಖಾತೆಗಳಿಗೆ ಹಣ ಸಂದಾಯವಾಗಬೇಕು. ಇಲ್ಲಿ ಸಂಪೂರ್ಣವಾಗಿ FRP ಕಾನೂನು ಉಲ್ಲಂಘನೆ ಮಾಡಿದೆ. ಯಾಕಂದರೆ 14 ದಿನಗಳ ಕಳೆದರೂ ಕೂಡ ಹಣ ಸಂದಾಯವಾಗಿಲ್ಲ ಅಂದರೆ FRP ಕಾನೂನಿನ ಪ್ರಕಾರ ಪ್ರತಿಶತ 15ರಷ್ಟು ಬಡ್ಡಿ ಸಮೇತ ರೈತರ ಖಾತೆಗಳಿಗೆ ಹಾಕಬೇಕು. ಇದು ಸಂಪೂರ್ಣ ಉಲ್ಲಂಘನೆ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತವು ಇಲ್ಲಿ ಕಣ್ಣು ಮುಚ್ಚಿಕೊಳ್ತಿದೆ. ಯಾಕಂದರೆ ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಿದ್ದಶ್ರೀ ಕಾರ್ಖಾನೆಯು ಪ್ರತಿ ಟನ್ನಿಗೆ 2,550 ರೂಪಾಯಿ ಹಾಕಿ ಕೈ ತೊಳೆದುಕೊಂಡಿದೆ. ಇದು ಸಂಪೂರ್ಣ ಅನ್ಯಾಯ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತಗಳು ಸಕ್ಕರೆ ಕಾರ್ಖಾನೆ ಮೇಲೆ ಯಾವುದೇ ಹಿಡಿತಿಲ್ಲ ಕಾಣಿಸ್ತದೆ. ಯಾಕಂದರೆ ನಿಮ್ಮೆದುರೇ ಎಲ್ಲರೂ ಸಹಿ ಮಾಡಿದ್ದೇನೋ, ಎಲ್ಲ ರೈತ ಮುಖಂಡರುಗಳು, ಎಲ್ಲ ಕಾರ್ಖಾನೆ ಆಡಳಿತ ಮಂಡಳಿಯವರು ಏನು ಒಪ್ಪಿಕೊಂಡಿದ್ದೀರಿ ನೀವು? 2,900 ರೂಪಾಯಿ ರೈತ ಸರಬರಾಜು ಮಾಡಿದ 15 ದಿನಗಳಲ್ಲಿ ಮಾಡ್ತೇವೆ, ಉಳಿದ 100 ರೂಪಾಯಿ 6 ತಿಂಗಳ ನಂತರ ಮಾಡ್ತೇವೆ ಅಂತ ಹೇಳಿದಿರಿ. ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು? ಮಾನ್ಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾಡಳಿತ ನೀವು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ರಿ. ಕಾರ್ಖಾನೆಯನ್ನು ನಿಯಂತ್ರಣ ಮಾಡಲು ನೀವು ವಿಫಲರಾಗಿದ್ರಿ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಒಂದು ವೇಳೆ ನೀವು 8 ದಿನಗಳ ಒಳಗಾಗಿ ರೈತರ ಖಾತೆಗಳಿಗೆ ಬಡ್ಡಿ ಸಮೇತವಾಗಿ ಹಣ ಸಂದಾಯ ಆಗಬೇಕು. ಇಲ್ಲವಾದರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಹೋರಾಟ ಮಾಡ್ತೇವೆ. ಯಾಕಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿವರೆಗೆ ಯಾವ ಸಕ್ಕರೆ ಕಾರ್ಖಾನೆಗಳು ವಿಸಿಟ್ ಮಾಡಿಲ್ಲ. ಯಾಕಂದರೆ ತೂಕದಲ್ಲಿ ಮೋಸ ಮತ್ತು ಅಲ್ಲಿಂದ ರಿಕವರಿಯಲ್ಲಿ ಮೋಸ. ಯಾವ ಫುಡ್ ಹಿಡಿಯೋರು ಬಂದಿಲ್ಲ, ನೀವು ವಿಸಿಟ್ ಮಾಡಿಲ್ಲ. ಇದು ರೈತರಿಗೆ ಮಾಡುತ್ತಿರುವ ಅನ್ಯಾಯ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ವಿಸಿಟ್ ಕೊಡಬೇಕು.
ಯಾವ್ಯಾವ ಖಾತೆಗಳಿಗೆ ಎಷ್ಟು ಹಣ ಸಂದೇಹವಾಗಿ ನೋಡಬೇಕು, ಏನು ಸಂದೇಹನೇ ಆಗಿಲ್ಲ, ಏನು ನೋಡಿ ಪರೀಕ್ಷೆ ಮಾಡ್ತೀರಿ. ಅಲ್ಲಿ ಸಿದ್ಧಶ್ರೀ ಕಾರ್ಖಾನೆ ಮೇಲೆ ಉಗ್ರವಾದ ಕ್ರಮ ಕೈಗೊಳ್ಳಬೇಕು. ಉಳಿದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಯಾಕೆ ಹಣ ಸಂದೇಹ ಮಾಡಿಲ್ಲ ಅಂತೇಳಿ ಅವ್ರಿಗೆ ನೋಟಿಸ್ ಕೊಡಬೇಕು. ಯಾವ ಸಕ್ಕರೆ ಕಾರ್ಖಾನೆ ಹಣ ಸಂದೇಹ ಮಾಡಿಲ್ಲೋ ಅವರ ಲೈಸೆನ್ಸನ್ನು ರದ್ದು ಮಾಡಿ ಬಂದ್ ಮಾಡಬೇಕಂತೇಳಿ ಆಗ್ರಹ ಮಾಡ್ತೀನಿ ನಾನು. ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘದ ವತಿಯಿಂದ ಕಲಬುರಗಿಯಲ್ಲಿ 10ನೇ ವಧುವರರ ಸಮಾವೇಶವನ್ನು ಫೆಬ್ರವರಿ 2ರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಧುವರರ ಸಮಾವೇಶಕ್ಕೆ ಸಮಾಜದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಸ್ವಾಮಿಗಳು, ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸಿಂಹಪುರಿ ಹಾವೇರಿ ಮತ್ತು ಧರ್ಮರತ್ನ ಪರಮಪೂಜ್ಯ ಶ್ರೀ ಡಾಕ್ಟರ್ ಮಲ್ಪಣ್ಣ ಮಹಾಸ್ವಾಮಿಗಳು, ಅಲ್ಲಂಪ್ರಭು ಸಂಸ್ಥಾನ ಮಠ ತೊನಸನಹಳ್ಳಿ, ಶ್ರೀಮತಿ ಕಸ್ತೂರಿಬಾಯಿ ಸಾಂಸ್ಕೃತಿಕ ಸಭಾಭವನ, ಸ್ವಾಮಿ ವಿವೇಕಾನಂದ ನಗರ್, ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳ ಕುಲ ಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ಜನವರಿ 10ರವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಲಾಗಿದೆ ಎಂದು ಮಾಹಿತಿ ವಿವರಿಸಿದರು. ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ಸಮಾಜದ ವಧುವರರ ಮಾಹಿತಿ ಸೇವಾ ಸಂಘದ ವತಿಯಿಂದ ಕಲಬುರಗಿಯಲ್ಲಿ 10ನೇ ವಧುವರರ ಸಮಾವೇಶವನ್ನು ದಿನಾಂಕ 1/2/2026 ರವಿವಾರ ಹಮ್ಮಿಕೊಳ್ಳಲಾಗಿದೆ. ಈ ವಧುವರರ ಸಮಾವೇಶಕ್ಕೆ ನಮ್ಮ ಸಮಾಜದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು, ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸಿಂಹಪುರ ಹಾವೇರಿ ಡಿಸ್ಟ್ರಿಕ್ಟ್ ಮತ್ತು ಧರ್ಮರತ್ನ ಪರಮಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು, ಅಲ್ಲಮಪ್ರಭು ಸಂಸ್ಥಾನ ಮಠ ತೊನಸಳ್ಳಿ ತಾಲೂಕು ಶಾಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ದಿನಾಂಕ 1/2/2026 ಬೆಳಗ್ಗೆ 11 ಗಂಟೆಗೆ ಶ್ರೀಮತಿ ಕಸ್ತೂರಿಬಾಯಿ ಬುಳ್ಳ ಸಾಂಸ್ಕೃತಿಕ ಸಭಾಭವನ, ಸ್ವಾಮಿ ವಿವೇಕಾನಂದ ನಗರ, ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತಿಯುಳ್ಳ ಕುಲಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ದಿನಾಂಕ 10/1/2026 ಒಳಗಾಗಿ ನೋಂದಾಯಿಸಿಕೊಳ್ಳಬೇಕು. ಕಚೇರಿಯ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 7:30 ಗಂಟೆಯವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ. ಅಂದು ಈ ಸಮಾವೇಶದಲ್ಲಿ ನಮ್ಮ ಸಮಾಜದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ 5,000 ರೂಪಾಯಿ, ಎರಡನೇ ಬಹುಮಾನ ರೂಪಾಯಿ 3,000 ನಗದು ಬಹುಮಾನವನ್ನು ನಮ್ಮ ಸಂಘದ ಸದಸ್ಯರುಗಳಾದ ಬಾಬು ತಡ್ಕಲ್, ಸೂರ್ಯಕಾಂತ್ ಗುಡ್ಡಡ್ಗಿ, ರಮೇಶ್ ತಲಾರಿ ಇವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಕೊಡುತ್ತಿದ್ದಾರೆ. ಅದಕ್ಕಾಗಿ 2024-25ನೇ ಸಾಲಿನ ಪಾಸಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ
2 ಪಾಸ್ಪೋರ್ಟ್ ಸೈಜ್ ಫೋಟೋದೊಂದಿಗೆ ಮೇಲೆ ತಿಳಿಸಿದ ನಮ್ಮ ಸಂಘದ ಕಚೇರಿಯಲ್ಲಿ ದಿನಾಂಕ 10/1/2026 ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ಒಳ ಮೀಸಲಾತಿ ವರ್ಗೀಕರಣಗೊಳಿಸಿ ಅನುಷ್ಠಾನ ಮಾಡುವಂತೆ ಆಗ್ರಹಿಸಿ ಮಾದಿಗ ದಂಡೋರ ಮಾಪಣ್ಣ ಹದ್ನೂರ್ ಬಣದಿಂದ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಖಂಡಿಸಿ ಕನ್ನಡಪರ ಒಕ್ಕೂಟದಿಂದ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿಯೇ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಿ ಹಾಗೂ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗದಂತೆ ಕ್ರಮ ವಹಿಸಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಭಾಕರ್ ಹದ್ನೂರ್ ಅವರು ಆಗ್ರಹಿಸಿದರು. ಸರ್ಕಾರಕ್ಕೆ ಅಪೂರ್ಣವಾಗಿ ಒಳ ಮೀಸಲಾತಿ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 1 ದಿನದ ಸಾಂಕೇತಿಕ ಧರಣಿ ಮಾಡಿ ಮಾತನಾಡಿದ ಅವರು, ಮಾದಿಗ ದಂಡೋರ ಹೋರಾಟ ಸಮಿತಿಯು ಸಂವಿಧಾನಬದ್ಧ ಮೀಸಲಾತಿಯಲ್ಲಿ ಮಾದಿಗರಾದ ಅನ್ಯಾಯವನ್ನು ಮನಗೊಂಡು ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮಾದಿಗ ಜಾತಿಯ ಹೆಸರಿನಲ್ಲಿ ಸಂಘಟನೆಯನ್ನು ಸ್ಥಾಪಿಸಿ 1997ರಲ್ಲಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾಪಣ್ಣ ಹದ್ದೂರ್ವರ ನೇತೃತ್ವದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಬಳಿಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್ ಬಣದ ಮುಖಂಡರು ಮಾತನಾಡಿದರು. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್ ಬಣದ ವತಿಯಿಂದ ಇವತ್ತೇನು ನಾವು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಮೀಸಲಾತಿಯ ವರ್ಗೀಕರಣದಲ್ಲಿ 101 ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗಬೇಕಂತೇಳಿ 1997ರಿಂದ ಮಾದಿಗ ದಂಡೋರ ಹೋರಾಟ ಸಮಿತಿ ಮಾಪಣ್ಣ ಹದ್ನೂರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂಥ ಮಾದಿಗ ಜನಾಂಗವನ್ನು ಬಡಿದೆಬ್ಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದ ವಿಷಯ. ಏನು ಮಾದಿಗ ದಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋಹನ್ ಆಯೋಗ ಕೂಡ 5 ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು, 101 ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಕಳೆದ ಆಗಸ್ಟ್ 4ನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಆಗಸ್ಟ್ 19ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ 3 ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು 3 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಇವತ್ತು ಲೋಪದೋಷಗಳನ್ನು ಸರಿಪಡಿಸದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನು ಇವತ್ತು ತುಳಿತಕ್ಕಂತಕ್ಕ ಒಂದು ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಈ ಕಾರಣದಿಂದ ಇವತ್ತು ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಪದೋಷಗಳನ್ನು ಸರಿಪಡಿಸಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ನೀಡಬೇಕಂತೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ಸಚಿವ ಸಂಪುಟಕ್ಕೆ ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಎಲ್ಲ ಆಡಳಿತದಲ್ಲಿರ್ತಕ್ಕಂಥ ಪ್ರತಿಯೊಂದು BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಆಶ್ವಾಸನೆ ಕೊಟ್ಕೊಂತ ಬಂದಿದೆ. ಈ ಒಂದು ರಾಜ್ಯದ ಮುಖ್ಯಮಂತ್ರಿ 2ನೇ ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆದಾಗ ನಾನು
ಈ ಸದಸ್ಯ ಆಯೋಗ ಜಾರಿಗೆ ಮಾಡ್ತೀನಿ, ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀನಿ ಅಂತ ಹೇಳಿಸಿ ನಮ್ಮ ಒಂದು ಹುಬ್ಬಳ್ಳಿ ಸಮಾವೇಶದಲ್ಲಿ ಘಂಟಾಘೋಷವಾಗಿ ಹೇಳಿದರು. ಅದೇ ರೀತಿಯಾಗಿ 2 ಸಲ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ. ದಯವಿಟ್ಟು ಈ ಒಂದು ಲಾಸ್ಟ್ ನಮ್ಮ ಹೋರಾಟ ಇದೆ. ಇನ್ನು ಮುಂದೆ ದೊಡ್ಡ ಉಗ್ರವಾದ ಪ್ರಾಣ ತ್ಯಾಗ ಬಲಿದಾನ ಮಾಡಿ ನಾವು ಒಳ ಮೀಸಲಾತಿ ಪಡಿತೀವಿ. ಅದಕ್ಕೆ ಆಗೋಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ರಾಜ್ಯದ ಸರ್ಕಾರಗಳನ್ನು ಅದಕ್ಕೆ ಆಸ್ಪದ ಕೊಡದೆ ಈ ಒಂದು ಅಧಿವೇಶನದಲ್ಲಿ ಶೀಘ್ರವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಮಾಡಿ ಈ ಮಾದರಿಗೆ ನ್ಯಾಯಯುತವಾಗಿ ಒಂದು ಹೋರಾಟವನ್ನು ಇಲ್ಲಿಗೆ ರದ್ದುಪಡಿಸಿ ಒಂದು ನ್ಯಾಯಯುತವಾಗಿ ಒಂದು ಬೇಡಿಕೆಯನ್ನು ಈಡೇರಿಸೋಕ್ಕೆ ಎಲ್ಲ ಸಚಿವ ಸಂಪುಟದವರು ಕೊಡಬೇಕು. ಮತ್ತು ಇನ್ನೊಂದು ನಮ್ಮ ಕಾಣದ ಕೈಗಳು ಸಚಿವರು ವೇದಿಕೆ ಮೇಲೆ ಹೇಳ್ತಕ್ಕಂಥ ಒಂದು ಮತ್ತು ಒಳಗಡೆ ಹೇಳ್ತಕ್ಕಂಥ ಒಂದು ದಯವಿಟ್ಟು ಅದು ಆಗಬಾರ್ದು. ಇದು ಆಯ್ತಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ವಿಧಾನಸಭೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಈ ಒಂದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳನ್ನು ಸೋಲಿಸಿಗೇಸಿ ನಾವು ಮತ್ತೆ ನಮ್ಮ ಉಗ್ರವಾದ ಹೋರಾಟದ ಮುಖಾಂತರ ನಾವು ಪಡಿತೀವಿ ಅಂತಕ್ಕಂಥದ್ದು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 1 ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಂಡಿರ್ತಕ್ಕಂಥ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾಪಣ್ಣ 14 ಅವರ ಬಣ್ಣದ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ವಿ. ಸುಮಾರು 35 ವರ್ಷಗಳ ಕಾಲ ಮನವಿ ಕೊಟ್ಟು ನಮಗೆ ಬೇಸರಕ್ಕೆ ಬಂದಿದೆ. ಯಾಕಪ್ಪ ಈ ಮನವಿ ಕೊಡಬೇಕು ಅಂತ ಹೇಳಿದ್ರೆ ಇನ್ನೂವರೆಗೆ ನಮಗೆ ನ್ಯಾಯವಾಗಿ ನಮಗೆ ನ್ಯಾಯ ಕೊಡ್ತಾನೆ ಇಲ್ಲ. ಕಾರಣ ಕೇಳಿದರೆ ಇನ್ನು ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಕಾರಣ ಕೇಳಿದ್ರೆ ಅಲ್ಲಿ ತಮ್ಮದೇ ಆದಂಥ ನಮ್ಮ ಎಸ್ ಸಿ MLAಗಳು ಏನು ಪರಿಶಿಷ್ಟ ಜಾತಿಯಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವರುಗಳು ಅಲ್ಲಿ ಇರ್ತಕ್ಕಂಥವರೆಲ್ಲೇ ಹೊಂದಾಣಿಕೆ ಇಲ್ಲ. ನಮ್ಮ ಎಸ್ ಸಿ ಮಾದೇವಪ್ಪ ಆಗಿರಲಿ, KH ಮುನಿಯಪ್ಪ ಆಗಿರಲಿ, ಮತ್ತು RV ತಿಮ್ಮಾಪುರಿ ಆಗಿರಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗಿರಲಿ, ಯಾರು ತಮ್ಮದೇ ಆದಂಥ ಒಂದು ಸಹಮತ ತೋರಿಸಿದ ಕಾರಣಕ್ಕಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಅವರ ವರ್ತನೆ ಮಾಡ್ತಾ ಇದ್ದಾರೆ. ನಮಗೆ ಒಳ ಮೀಸಲಾತಿಯನ್ನು ಕೊಡ್ರಿ ಅಂತ ಕೇಳಿ ನಮ್ಮದು ಸುಮಾರು ಒಂದು 100 ಜನ ನಾವು ಏನು ಪ್ರಾಣನೇ ಕೊಟ್ಟಿದ್ದೀವಿ ಬಂಧುಗಳೇ. ಆದರೆ ಇಲ್ಲಿವರೆಗೆ ನಾವು ಸುಮ್ಮನೆ ಆಗಿದ್ದೀವಿ. ನಮಗೆ 6% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೂ ನಾವು ಒಪ್ಕೊಂಡಿದ್ದೀವಿ. ನಿಜವಾಗಿ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ 4 ವರದಿಗಳನ್ನು ಕೊಟ್ಟಿವೆ. ಚೆನ್ನಪ್ಪ ಆಯೋಗ ವರದಿ ಮಾದಿಗರು ಹೆಚ್ಚಿಗಿದ್ದಾರೆ, ಆವನೂರು ವರದಿಯಲ್ಲಿ ಮಾದಿಗರು ಹೆಚ್ಚಿಗಿದ್ದಾರೆ, ಮತ್ತು ನಮ್ಮ ಎಸ್ ಸಿ ಸದಸ್ಯ ವರದಿ ಮಾದಿಗರು ಹೆಚ್ಚಿಗಿದ್ದೀವಿ. ಈಗ ಏಕಸದಸ್ಯ ಪೀಠ ನಾಗಮೋಹನ್ ದಾಸ್ ವರದಿ ಸಹ ಮಾದಿಗರು ಹೆಚ್ಚಿಗಿದ್ರು. ಆದರೂ ಸಹ ಇವರೆಲ್ಲರ ಕುತಂತ್ರದಿಂದ ನಮಗೆ 6%ಗೆ ನಿಂದ್ರಿಸಿದ್ದಾರೆ. ಸರಿ, ನೀವೆಲ್ಲ ಹಂಚ್ಕೊಂಡು ತಿನ್ನೋಣ, ಅದರಲ್ಲಿ ನಿಮಗೇನು ಇಲ್ಲ. ಆದರೆ ನ್ಯಾಯವಾಗಿ ನೀವು ಏನಪ್ಪ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನೂನು ಪರಿಗಣನೆಯಲ್ಲಿ ಯಾರು ಜನಸಂಖ್ಯೆಯಲ್ಲಿ ಹೆಚ್ಚಿಗಾರ ಅವರಿಗೆ ಹೆಚ್ಚಿನ ಪಾಲು ಹೋಗಬೇಕು. ಅಣ್ಣತಮ್ಮರಲ್ಲಿ ಹೆಚ್ಚಿನ ಪಾಲು ಯಾರು ಕೇಳ್ತಾರೆ ಅಂದರೆ ಅವನಲ್ಲಿ ಹೆಚ್ಚಿಗೆ ಮಕ್ಕಳವೆ, ಅದಕ್ಕೆ ಆ ದೊಡ್ಡಣ್ಣಗೆ ಹೆಚ್ಚಿಗೆ ಪಾಲು ಸಿಗ್ತಕ್ಕಂಥದ್ದು ಈ ಸಮಾಜದ ವ್ಯವಸ್ಥೆ. ಆದರೂ ಸಹ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ, ನೀವು ಏನಪ್ಪ ಅಂದ್ರೆ ಮೊನ್ನೆ ಆಗಸ್ಟ್ 19 ಕ್ಯಾಬಿನೆಟ್ ಮೀಟ್ ಕರೆದು ಎಲ್ಲ SC ST ಎಲ್ಲ ನಾಯಕರು ಸೇರಿ ಏನಪ್ಪ ಅಂದ್ರೆ 101 ಜಾತಿಯಲ್ಲಿ 3 ಭಾಗಗಳನ್ನು ಮಾಡಿದ್ದೀರಿ. ಮಾದಿಗ ಸಂಬಂಧ ಜಾತಿಗಳಿಗೆ 6%, ವಲಯ ಜಾತಿ ಸಂಬಂಧ ಜಾತಿಗಳಿಗೆ 6%, ಬೋಬಿ ಒಡ್ಡ ಲಂಬಾಣಿ ಸಂಬಂಧ ಜಾತಿಗಳಿಗೆ 5% ಡಿವೈಡ್ ಮಾಡಿದ್ರಿ. ಓಕೆ, ಸರಿ. ಆದರೆ ಇಲ್ಲಿವರೆಗೆ ಈ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಈ ಮೀಸಲಾತಿಯನ್ನು ಭಾಗ ಮಾಡಿದಿರಲ್ಲ, ಅದನ್ನು ಸಂಪೂರ್ಣವಾಗಿ ತಗೊಂಬರ್ರಿ. ಅದನ್ನು ತರ್ತಾ ಇಲ್ಲ. ಯಾಕೆ ಮೀನು ಮೇಷ ಎಣಿಸ್ತಾ ಇದ್ದೀರಿ? ಮಾದಿಗರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ನಾವು ಮಾದಿಗರಿಗೆ ಅಷ್ಟೇ ನಾವು ನ್ಯಾಯ ಕೇಳಿಲ್ಲ ಬಂಧುಗಳೇ. 35 ವರ್ಷಗಳ ಕಾಲ 101 ಜಾತಿಗಳಿಗೆ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಚರ್ಚೆ ಮಾಡದೆ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿನ್ ಪರ್ತಾಬಾದ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿಯಲ್ಲಿ ಈಗಾಗಲೇ ಕಲಬುರಗಿ ವಿಮಾನ ನಿಲ್ದಾಣ ಇತ್ತೀಚೆಗೆ ಪ್ರಾರಂಭವಾಗಿದ್ದು, ನಂತರ ಸುಮಾರು ದಿನಗಳಿಂದ ವಿಮಾನ ಸೇವೆಯನ್ನು ಈ ಭಾಗದ ಜನರು ಸೇರಿದಂತೆ ನಾಯಕರುಗಳಿಗೆ, ಉದ್ಯಮಿಗಳಿಗೆ, ಅಧಿಕಾರಿಗಳಿಗೆ ತುಂಬಾ ಅನುಕೂಲವಾಗಿದ್ದು, ಕೂಡಲೇ ವಿಮಾನ ಸೇವೆ ಆರಂಭಕ್ಕೆ ಆಗ್ರಹಿಸಿದರು. ಕಾಮಗಾರಿಗಳು ಅಂದರೆ ಕಲಬುರಗಿ ನಗರದಲ್ಲಿ ಸುಮಾರು 2.5 ವರ್ಷ ಸರ್ಕಾರ ಅವಧಿ ಮುಗಿದರೂ ಇನ್ನವರೆಗೂ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬರುವಂತ 6 ಜಿಲ್ಲೆ ಒಳಗೊಂಡಂತ ನಮ್ಮ ಗುಲ್ಬರ್ಗ ಜಿಲ್ಲೆ ಇದು ಇಬಗಿ ಕಚೇರಿ ಇರಲಿಂದ ಈ ಇಬಗಿ ಕಚೇರಿಯ ವಿಮಾನ ನಿಲ್ದಾಣನೇ ಹಾರಾಟ ಬಂದಾಗಿ ಸುಮಾರು ತಿಂಗಳಾದರೂ ಇಲ್ಲಿನ AICC ಅಧ್ಯಕ್ಷರು ಇರ್ಬೋದು, ಇಲ್ಲಿನವ್ರು ಕಲಬುರಗಿದವ್ರು ಇದ್ದೂ ಅಲ್ಲಿ ಯಾವುದೇ ರೀತಿಯಿಂದ ಅದು ಪ್ರಾರಂಭ ಮಾಡ್ತಾ ಇಲ್ಲ, ದನಿ ಎತ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿಂದ ಲೋಕಸಭಾ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಇವತ್ತು ದನಿ ಎತ್ತಾ ಇಲ್ಲ. ಮತ್ತು ಅದೇ ರೀತಿಯಾಗಿ ಜಿಲ್ಲೆ ವಿಸ್ತರಣೆಯಾಗಿರುವಂಥ
ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಧ್ವನಿ ಎತ್ತಾ ಇಲ್ಲ. ಇವತ್ತು ವಿಮಾನ ಏನು ಹಾರಾಡ್ತಾ ಇಲ್ಲ. ಅದರಿಂದ ಇಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಇವತ್ತು ಎಲ್ಲೋ ಇವತ್ತು ಕಲಬುರಗಿ ಜನರು ಬೀದರ್ಗೂ ಮತ್ತು ಹೈದರಾಬಾದ್ಗೂ ಹೋಗೋದಂತ ಪರಿಸ್ಥಿತಿ ಬಂದಿದೆ. ಇದು ಬಹಳ ನಮ್ಮ ನಾಚಿಕೆ ಬರಂತ ಮಾತು. ಮತ್ತು ಎರಡನೇ ವಿಷಯ ಏನಂತಂದ್ರೆ ಕಲಬುರಗಿ ನಗರದಲ್ಲಿ ಏನು ರಸ್ತೆಗಳಿದೆ, ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅಂಥವೆಲ್ಲ ಇವತ್ತು ರಸ್ತೆ ಕಾಮಗಾರಿ ಇಲ್ಲ, ಧೂಳಾಗಿದೆ ಕಲಬುರಗಿ. ಸುಮಾರು ಬೇಡಿಕೆ 5 ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಒಂದು ಹೋರಾಟ, ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ವಿವರವಾಗಿ ಇವತ್ತು ಏನೇನು ಸಮಸ್ಯೆ ಆಗಿದೆ ಕಲಬುರಗಿ ನಗರದಲ್ಲಿ, ಯಾವ್ಯಾವ ಅಭಿವೃದ್ಧಿ ಆಗಬೇಕು, ಸರ್ಕಾರ ಇದ್ದರೂ ನಮ್ಮ ಪಾಲಿಗೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸತ್ತಂಗಿದೆಯೇನ ಅಂತ ನಾವು ಇವತ್ತು ನವಿಲಿಂದ ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂತಂದ್ರೆ ಇವತ್ತು ಇಲ್ಲಿ ಸುಮಾರು ಅನುದಾನ, ಇವತ್ತು KKRDB ಸುಮಾರು ಹಣ ಇದ್ದರೂ ಇವತ್ತು KKRDB ಅಧ್ಯಕ್ಷರು ಒಂದು ಜನ ಬಂದು ಕುರ್ಚಿ ಮೇಲೆ ಕೂಡೋದಾಗಲಿ, ಇವತ್ತು ಎಲ್ಲ ಜಿಲ್ಲೆಗಳಿಗಾಗಲಿ ಮತ್ತು ತಾಲೂಕುಗಳಿಗಾಗಲಿ ಗುಲ್ಬರ್ಗಾದಲ್ಲಿ ಬಂದು ಯಾವುದು ಸುತ್ತಾಡೋದಾಗಿಲ್ಲ. ಮತ್ತು ಅದೇ ರೀತಿಯಾಗಿ MP ಅವ್ರ ಬಜೆಟ್ನು 1.5 ವರ್ಷ ಆದ್ರೂ ಖರ್ಚಿಲ್ಲ. ಜಿಲ್ಲೆ ಉಸ್ತುವಾರಿ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಅವ್ರು ಯಾವುದೂ ಇರ್ತದೆ ಅಭಿವೃದ್ಧಿ ಕಡೆಗೆ ಅವ್ರದ್ದು ಗಮನನೇ ಇಲ್ಲ. ಅದಕ್ಕೆ ಇವತ್ತು ನಾವು ಮಂಜುನಾಥ್ ನಾಲ್ವರವರು ನಾವೆಲ್ಲರೂ ಕೂಡಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ. ಮಾಡುವಂಥ ವ್ಯಾಪಾರಸ್ಥರ ಸಂಖ್ಯೆ ಬಹು ದೊಡ್ಡವಾಗಿದೆ. ಈಗಾಗಲೇ ಹೈಕೋರ್ಟ್ ಆದೇಶ ಇದೆ, 7 ಜೂನಲ್ಗಳನ್ನು ಮಾಡಬೇಕು. ಬೀದಿ ಬದಿಯಲ್ಲಿ ಕೂತ ವ್ಯಾಪಾರಸ್ಥರಿಗೆ ಜೂನಲ್ಗಳು ಮಾಡಿ ಅಲ್ಲಿ ಮಳಿಗೆಗಳನ್ನು ಕಟ್ಟಿ ಅವ್ರಿಗೆ ಒಂದು ಕಡೆ ಕೊಡಬೇಕು ಅನ್ನೋಂಥದ್ದು ಕೂಡ ಇದೆ. ಅಲ್ಲಿ ಹಣ್ಣಿನ ಬಂಡಿಗಳು ಕೂಡ ಅವ್ರಿಗೆ ಪ್ರತ್ಯೇಕವಾದಂಥ ಸ್ಥಳ ಕೊಡಬೇಕಂತಿದೆ. ಸೂಪರ್ ಮಾರ್ಕೆಟ್ KSRP ಗ್ರೌಂಡಲ್ಲಿ ಈಗಾಗಲೇ ರೋಷನ್ ಬೇಗ್ ಅವರು ನಗರಾಭಿವೃದ್ಧಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಫೈಂಡ್ ಔಟ್ ಮಾಡಿ ಅಲ್ಲೆಲ್ಲ ಮಾರ್ಕ್ ಕೂಡ ಹಾಕಿದರು. ಅದ್ರ ಹಿಂದ್ಗಡೆನೂ ಕೂಡ ಅಂಗಡಿಗಳನ್ನು ಸೆಟ್ಗಳನ್ನು ಮಾಡಿದರು. ಅಲ್ಲೂ ಕೂಡ ಯಾರೂ ಹೋಗ್ತಾ ಇಲ್ಲ. ಇವತ್ತು ರಸ್ತೆ ಮಧ್ಯದಲ್ಲೇ ಕುತ್ಕೊಂಡ್ಬಿಟ್ಟಾರೆ. ರಾಮ ಮಂದಿರ್ ಸರ್ಕಲ್ ಆಗಿರ್ಬೋದು, ಇವತ್ತು ನಮ್ಮದು TV ಸ್ಟೇಷನ್ ಹತ್ರ ಆಗಿರ್ಬೋದು, ಸುಮಾರು 7 ಜೂನಲ್ಗಳನ್ನು ತೋರಿಸಿದ್ದಾರೆ. ಆ 7 ಜೂನಲ್ಗಳಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಏನಾಗಿದೆ, ಸೂಪರ್ ಮಾರ್ಕೆಟ್ ಅಂದರೆ ಇದು ಚೌಚೌ ಮಾರ್ಕೆಟ್ ಆಗ್ತದೆ. ಮಾರ್ಕೆಟ್ ಪೂರ ಟೋಟಲಿ ಅಲ್ಲಿ ಜನಸಾಮಾನ್ಯರು ಓಡಾಟ ಮಾಡೋದು ಕೂಡ ಕಷ್ಟ ಇದೆ. ಇವತ್ತು ಮುಸ್ಲಿಂ ಬಾಂಧವರ ಹಬ್ಬ ಆಗಿರ್ಬೋದು, ಹಿಂದೂ ಬಾಂಧವರ ಹಬ್ಬಗಳಾಗಿರ್ಬೋದು. ಇವತ್ತು ಬ್ರಹ್ಮಪುರ್ ಪೊಲೀಸ್ ಸ್ಟೇಷನಲ್ಲಿ ಒಂದೇ ಒಂದು ಪ್ರಕರಣ, ಯಾರು ಆ ಮಾರ್ಕೆಟಲ್ಲಿ ಹೋಗ್ತಾರೆ, ಹೆಣ್ಮಕ್ಳು ಹೋಗ್ತಾರೆ, ಅವ್ರ ಕೊಳ್ಳಾಗಿನ ಬಂಗಾರ ಕಳು ಆಯಿತು, ನಮ್ಮ ಮೊಬೈಲ್ ಕಳಾಯಿತು, ಬ್ಯಾಗ್ ಕಳಾಯಿತು, ಇವೇ ಪ್ರಕರಣಗಳು ಜಾಸ್ತಿ ನಡೀತಾ ಇದೆ. ಇವತ್ತು ಪೊಲೀಸ್ ಕಮಿಷನರು, ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾವು ದೊಡ್ಡ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದರೆ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಸಂಚಾರ ವ್ಯವಸ್ಥೆ ಆಗಿರ್ಬೋದು, ಇದರಲ್ಲಿ ಅವ್ರಿಗೆ ಟೈಮ್ ಕೊಡೋಕ್ಕೆ ಸಮಯ ಇಲ್ಲ. ಯಾರ್ದು ಬಂಗಾರ ಕಳುವಾಗ್ಯದ, ಯಾರ್ದು ಮೊಬೈಲ್ ಕಳುವಾಗ್ಯದ, ಅವ್ರ ಮೊಬೈಲ್ಗಳನ್ನು ಕೊಡ್ಸೋಕ್ಕೆ ಅವ್ರಿಗೆ ಪೊಲೀಸ್ ಕಮಿಷನರ್ ಆಗಿ ಇವತ್ತು ಕಲಬುರಗಿಯಲ್ಲಿ ಬಿಟ್ಟಾರೆ. ಯಾವ ವ್ಯಾಪ್ತಿಯಲ್ಲಿ ಆಯಾ ಪೊಲೀಸ್ ಸ್ಟೇಷನ್ಗಳಿಲ್ಲ. ಚೌಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಇದೆ, ಸಂಚಾರಿ ಪೊಲೀಸ್ ಸ್ಟೇಷನ್ ಎ ವ್ಯಾಪ್ತಿಯಲ್ಲಿ B ಇದೆ. ಒಟ್ಟಾರೆ ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಮೆನ್ಗಳಿಲ್ಲ. ಈ ಕೊರತೆ ಇದ್ರೂ ಕೂಡ ಪೊಲೀಸ್ ಕಮಿಷನರ್ ಅವರು ರಸ್ತೆಗೆ ಬರಬೇಕು, ಬೀದಿ ಬದಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾದಂಥ ಸ್ಥಳವನ್ನು ಕೊಡಬೇಕು. ಮಹಾನಗರ ಪಾಲಿಕೆ ಆಯುಕ್ತರು, ಪೂಜ್ಯ ಮಹಾಪೌರು ಎಲ್ಲರೂ ಸೇರಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ತೆಗ್ಗ ಗುಂಡಿಗಳನ್ನು ಕೂಡಲೇ ಮುಚ್ಚಾಕಬೇಕು ಅನ್ನೋದ ಒಂದು ಸರಿಪಡಿಸಬೇಕು. ಇವತ್ತು ದೊಡ್ಡ ಆಘಾತ ಆಗೋಕ್ಕಿಂತ ಮುಂಚೆ ಇವತ್ತು ಅನೇಕ ಗುಂಡಿಗಳೇನೇನಿದೆ ಆ ಗುಂಡಿಗಳನ್ನು ಮುಚ್ಚಕ್ಕೆ ಸರ್ಕಾರ ಮುಂದಾಗಬೇಕು, ಜಿಲ್ಲಾಡಳಿತ ಮುಂದಾಗಬೇಕು, ಜಿಲ್ಲಾ ಮಂತ್ರಿಗಳು ಮುಂದಾಗಬೇಕು. ಜನರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕೊಡಬೇಕಂತೇಳಿ ವಿನಂತಿಸಿ, ಇದರಿಂದ ಮತ್ತೊಂದು ದೊಡ್ಡ ವಿಷಯ ಏನಂದರೆ ಶರಣಬಸವೇಶ್ವರ ಉದ್ಯಾನವನ ಕೆರೆ ಅಭಿವೃದ್ಧಿ ನೆಪದಲ್ಲಿ ಸರ್ಕಾರದಿಂದ ಕೋಟಿ ಹಣವನ್ನು ನುಂಗುತ್ತಿರೋರು ಯಾರು? ಅವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಶರಣಬಸವೇಶ್ವರ ಕೆರೆ ಇದೆ, ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ರೊಕ್ಕ ತಿಂದರು, ಕೋಟಿ ಹಣ ನುಂಗ್ಬಿಟ್ರು. ಅದಲ್ಲದೆ ಇವತ್ತು ಕೆರೆ ಶರಣಬಸವೇಶ್ವರ ಉದ್ಯಾನವನ ಇದೆ. ಅಂದಿನ ರಜನೀಶ್ ಗೋಯಲ್ ಅವರು ಪ್ರಾದೇಶಿಕ ಆಯುಕ್ತರಿದ್ದಂಥ ಸಂದರ್ಭದಲ್ಲಿ ಹಡಗುಗಳನ್ನು ಪ್ರಯಾಣ ಆ ಕೆರೆಯಲ್ಲಿ ನೀರಿನಲ್ಲಿ ಪ್ರಾರಂಭಿಸಿದ್ರು. ಉದ್ಯಾನವನ ಚೆನ್ನಾಗಾಯಿತು, ಎಲ್ಲ ಮಕ್ಕಳು ಬರ್ತಾರೆ, ವಯಸ್ಸಾದರೂ ಬರ್ತಾರೆ. ಒಂದು ಒಳ್ಳೆಯ ಒಂದು ಮನೋರಂಜನೆಯ ಒಂದು ಗಾರ್ಡನ್ ಆಗಿ ಅದನ್ನು ಪರಿವರ್ತನೆ ಆಗಿತ್ತು. ಆದರೆ ಇವತ್ತು ಆ ಹಡಗುಗಳನ್ನು ಪ್ರಯಾಣವನ್ನು ನಿಲ್ಲಿಸಿದಿರಿ. ಅದಲ್ಲದೆ ಕೂಡ ವ್ಯವಸ್ಥಿತವಾಗಿ ನಿರ್ವಹಣೆ ಆಗ್ತಾ ಇತ್ತು. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗಿರುವಂಥ ಜನಸಂಖ್ಯೆ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಉದ್ಯಾನವನಕ್ಕೆ ಬರುವಂಥ ಆದಾಯ ಯಾರ ಜೋಬಿಗೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಆಗ್ತಾ ಇದೆ. ಈಗಿರುವಂಥ RC ಅವರು ಅಲ್ಲಿ ಭೇಟಿ ಕೊಡ್ತಾ ಇಲ್ಲ. ಆ ಒಂದು ಗಾರ್ಡನ್ ಏನಿದೆ ಶರಣಬಸವೇಶ್ವರ ಉದ್ಯಾನವನ, ಏನು RC ಅವ್ರಿಗೆ ಬರ್ತದೋ, DC ಅವ್ರಿಗೆ ಬರ್ತದೋ, ಯಾರಿಗೆ ಬರ್ತದೋ ಗೊತ್ತೇ ಇಲ್ಲ. ಅಲ್ಲಿ ನೋಡೋರು, ನಿರ್ವಹಣೆ ಮಾಡೋರು ಕೂಡ ಯಾರೂ ಇಲ್ಲ. ಅಂಥ ಪರಿಸ್ಥಿತಿ ಆಗಿದೆ. ಅದು ಅಲ್ಲದೆ ಕೂಡ ಕೆರೆ ಸುತ್ತಮುತ್ತ
ಏನು ಅಂಗಡಿಗಳನ್ನು ಹಾಕಿ ಒತ್ತುವರಿ ಏನು ಮಾಡ್ತಾರೆ ತೆರವುಗೊಳಿಸಬೇಕು. ನಮಗೆ ಒಂದು ನೋಡೋಕ್ಕಿರುವಂಥ ಒಂದು ದೊಡ್ಡ ಕೆರೆ ಶರಣಬಸವೇಶ್ವರ ಕೆರೆ, ಶರಣಬಸವೇಶ್ವರ ಕೆರೆ ಮತ್ತು ಅದು ಉದ್ಯಾನವನ ಏನಿದೆ ಅವನ್ನು ಅಭಿವೃದ್ಧಿ ಆಗಬೇಕನ್ನುವಂಥದ್ದು ನಮ್ಮ ಮೂಲ ಬೇಡಿಕೆ ಇದೆ. ಹಾಗಾಗಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಮುಂದಾಗಬೇಕು. ಅದಲ್ಲದೆ ಕೂಡ ಕಲಬುರಗಿ ನಗರದಲ್ಲಿ ಜಯದೇವ್ ಆಸ್ಪತ್ರೆ, ಟೋಮಾ ಕೇರ್, ಜಿಮ್ಸ್ ಆಸ್ಪತ್ರೆ, ಈ ಆಸ್ಪತ್ರೆಗಳಲ್ಲಿ ಕೇವಲ ನಮ್ಮ ಜನಪ್ರಿಯ ಶಾಸಕರು ಸೇಡಂ ಮತಕ್ಷೇತ್ರದಿಂದ ಜನರ ಮತಗಳಿಂದ ಆಯ್ಕೆಯಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಕೇವಲ ಸೇಡಂ ಜನರೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಸೇಡಂದಲ್ಲಿದೆ, ಕಲಬುರಗಿಯಲ್ಲಿದೆಯೋ ಆಸ್ಪತ್ರೆಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಜಯದೇವ್ ಆಸ್ಪತ್ರೆಯಲ್ಲಿ ನೋಡಿ, ಟೋಮಾ ಕೇರ್ದಲ್ಲಿ ನೋಡಿ, ಜಿಮ್ಸ್ ಆಸ್ಪತ್ರೆಯಲ್ಲಿ ನೋಡಿ, ಅವ್ರದ್ದೇ ಆದಂಥ ಬಲಗೈ ಬಂಟ್ರೆ ಏಜೆನ್ಸಿಗಳಿದೆ. ಆ ಏಜೆನ್ಸಿಗಳ ಮೂಲಕ ಬರೀ ಸೇಡಂ ಜನರನ್ನ ತುಂಬ್ತಾ ಇದ್ದಾರೆ. ಇವತ್ತು ಕಲಬುರಗಿ ಜನರು ಎಲ್ಲಿ ಹೋಗ್ಬೇಕು? ಕಲಬುರಗಿ ಜನರಿಗೆ ಉದ್ಯೋಗ ಬೇಡವಾ? ಕಲಬುರಗಿ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಇವತ್ತು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಅದು ಧ್ವನಿ ಎತ್ತಬೇಕು. ಜಯದೇವ್ ಆಸ್ಪತ್ರೆ ಆಗಿದ್ದು, ಟೋಮಾ ಕೇರ್ ಆಗಿರ್ಬೋದು, ಈ ಆಸ್ಪತ್ರೆಗಳಲ್ಲಿ ಕಲಬುರಗಿ ಜನರಿಗೆ ಇವತ್ತು ಈ ಒಂದು ಉದ್ಯೋಗ ಅವಕಾಶ ಕೊಡಲು ಇವತ್ತು ಜಿಲ್ಲಾ ಮಂತ್ರಿಗಳು ಕೂಡ ಅದಕ್ಕೆ ಮೌನ ವಹಿಸಿದ್ದಾರೆ. ಹಾಗಾಗಿ ಶರಣ ಪ್ರಕಾಶ್ ಪಾಟೀಲ್ ನಾವು ಮನವಿ ಮಾಡ್ತೇವೆ, ಕೂಡಲೇ ಕಲಬುರಗಿ ಜನರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡೋ ಮೂಲಕವಾಗಿ ಈ ಆಸ್ಪತ್ರೆಗಳಲ್ಲಿ ಯಾರು ಕೆಲಸ ಮಾಡ್ತೀನಿ ಅಂತ ಬರ್ತಾರೋ ಅವರಿಗೆ ಕೆಲಸವನ್ನು ಕೊಡಬೇಕು. ಯಾವುದೇ ರೀತಿಯ ಹಣವನ್ನು ಪಡಲಾರ್ದೆ ಇವತ್ತು ಕಲಬುರಗಿ ಜನರು ಇವತ್ತು ಭಾಳ ಬಡವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೆ ತಿನ್ನಕ್ಕೆ ಒಂದು ಹೊತ್ತು ಊಟನೂ ಇಲ್ಲ. ಅಂಥವ್ರಿಗೆ ಕನಿಷ್ಠ ಒಂದು ಕೆಲಸ ಕೊಡೋ ಮೂಲಕವಾಗಿ ಮುಂದಾಗಬೇಕಂತೇಳಿ ಮನವಿಯನ್ನು ಮಾಡಿ, ಈಗಾಗಲೇ ನಾವು ದಿನಾಂಕ 16ರಂದು ಹಿಂದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ, ಪ್ರೆಸ್ ಮೀಟ್ ನಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಸಂಪೂರ್ಣದಂಥ ಮಾಹಿತಿಗಳನ್ನು ಕೊಡೋ ಮೂಲಕವಾಗಿ ಮತ್ತೆ ಒಂದು 2-3 ದಿನ ಟೈಮನ್ನು 18ನೇ ತಾರೀಕು ನಾವು ಬೃಹತ್ವಾದಂಥ ಪ್ರತಿಭಟನೆಯನ್ನು ಕಲಬುರಗಿಯಲ್ಲಿ ಮಾಡೋ ಮೂಲಕವಾಗಿ ಒಂದು ಜನಸಾಮಾನ್ಯರಿಗೆ ಮತ್ತು ಬೀದಿ ಬದಿಯಲ್ಲಿ ಕುಂತ ವ್ಯಾಪಾರಸ್ಥರಿಗೆ ಬೇರೆ ಕಡೆ ಸ್ಥಳ ಕೊಡಬೇಕು, ಆಮೇಲೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು. ಇದು ಎಲ್ಲ ವಿಷಯಗಳನ್ನು ಕುರಿತು ಜನತಾ ಬಜಾರ್ ವೃತ್ತವನ್ನು ನಾವು ಅಂದು ಪ್ರತಿಭಟನೆ ಮಾಡಿ 18ನೇ ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ನಾವು ನಿರ್ಧಾರ ಕೈಗೊಂಡಿದ್ದೇವೆ. ಹಾಗಾಗಿ ಜಿಲ್ಲಾ ಮಂತ್ರಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಜಿಲ್ಲಾಧಿಕಾರಿಗಳು ಒತ್ತು ಕೊಡಬೇಕು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.